ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ಪಂದ್ಯದಲ್ಲಿ ಭಾರತ 17 ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ. ಈ ಗೆಲುವಿನ ಮೂಲಕ ಭಾರತ ಲೀಗ್ ಹಂತದ ಎಲ್ಲಾ ಪಂದ್ಯಗಳನ್ನು ಗೆದ್ದು ಸೋಲಿಲ್ಲದ ಸರದಾರನಾಗಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ನಿಗದಿತ 20 ಓವರ್ಗಳಲ್ಲಿ ಭಾರತ 6 ವಿಕೆಟ್ ನಷ್ಟಕ್ಕೆ 193 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ ಕೊನೆವರೆಗೂ ಭಾರತಕ್ಕೆ ಟಫ್ ಫೈಟ್ ಕೊಟ್ಟರೂ ಗೆಲುವು ಸಾಧ್ಯವಾಗಲಿಲ್ಲ. ನೆದರ್ಲ್ಯಾಂಡ್ 20 ಓವರ್ಗಳಲ್ಲಿ 176 ರನ್ಗೆ 7 ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿತ್ತು. ಇನ್ನು ಭಾರತದ ಪರ ಶಿವಮ್ ದುಬೆ ಉತ್ತಮ ಆಟ ಆಡಿದ್ರು. 31 ಎಸೆತಗಳಲ್ಲಿ 4 ಬೌಂಡ್ರಿ 6 ಸಿಕ್ಸರ್ಗಳೊಂದಿಗೆ 66 ರನ್ ಕಲೆ ಹಾಕಿದ್ರು. ಇನ್ನುಳಿದಂತೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 34, ತಿಲಕ್ ವರ್ಮಾ 31, ಹಾರ್ದಿಕ್ ಪಾಂಡ್ಯ 30 ರನ್ ಸಿಡಿಸಿದ್ರೆ ಇಶಾನ್ ಕಿಶನ್ 18, ರಿಂಕು ಸಿಂಗ್ 6 ರನ್ ಗಳಿಸಿದ್ರು. ಇನ್ನು ಈ ಪಂದ್ಯದಲ್ಲಾದರೂ ಅಭಿಷೇಕ್ ಶರ್ಮಾ ಕಂಬ್ಯಾಕ್ ಮಾಡ್ತಾರೆ ಅಂದುಕೊಂಡಿದ್ದವರಿಗೆ ಮತ್ತೆ ನಿರಾಸೆಯಾಯಿತು. ಯುಎಸ್ಎ ಮತ್ತು ಪಾಕಿಸ್ತಾನ ವಿರುದ್ಧ ಆಡಿದ ಪಂದ್ಯದಲ್ಲಿ ಡಕೌಟ್ ಆಗಿದ್ದ ಅಭಿಷೇಕ್ ಶರ್ಮಾ ನಮೀಬಿಯಾ ವಿರುದ್ಧ ಆಟ ಆಡಿರಲಿಲ್ಲ. ಇನ್ನು ಈ ಪಂದ್ಯದಲ್ಲೂ ಕೂಡ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿ ಹೊರ ನಡೆದಿದ್ದು ಭಾರತದ ಯುವ ಆಟಗಾರನಿಗೆ ಅಂಥದ್ದೇನಾಯಿತು ಎಂಬ ಚರ್ಚೆ ಹುಟ್ಟುಹಾಕಿದೆ. ಇನ್ನು ಭಾರತದ ಪರ ವರುಣ್ ಚಕ್ರವರ್ತಿ ಅದ್ಭುತ ಬೌಲಿಂಗ್ ಮಾಡಿ 3 ವಿಕೆಟ್ ಕಬಳಿಸಿದ್ರೆ ಜಸ್ಪ್ರೀತ್ ಬುಮ್ರಾ 1, ಶಿವಮ್ ದುಬೆ 2, ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಪಡೆದರು.